ಈ ಕಲ್ಲುಗಳು ಮನುಷ್ಯನ ದೇಹದಲ್ಲಿ 5 ಕಡೆ ಆಗುತ್ತೆ, ನಿಮಗೆ ನೆನಪಿರಲಿ. ಕಾಮನೆಸ್ಟ್ ಕಿಡ್ನಿ ಒಳಗೆ ಪಿತ್ತಕೋಶದಲ್ಲಿ ಕಲ್ಲಾಗುತ್ತೆ. ಈ ಕಲ್ಲೇ ಬೇರೆ, ಆ ಕಲ್ಲೇ ಬೇರೆ, ಅದು ಕೊಲೆಸ್ಟ್ರಾಲ್ ಸ್ಟೋನ್ ಅಂತೀವಿ ನಾವು. ಬೆನ್ನಿಗೆ ಅಂಟಿಕೊಂಡಂತೆ ನಿಮ್ಮ ಪ್ಯಾಂಕ್ರಿಯಾಸ್ ಇರುತ್ತೆ, 150 ಗ್ರಾಮು. ಎಂಥ ಒಳ್ಳೆ ಆರ್ಗನ್ ಅಂದರೆ ಇದು. ಅದು ಬಿಟ್ಟರೆ ಪ್ರಾಸ್ಟೇಟ್ನೊಳಗೂ ಕಲ್ಲಾಗುತ್ತೆ. ಅದು ಬಿಟ್ಟರೆ ಯುರೆತ್ರ ಒಳಗೂ ಸ್ಟೋನ್ ಆಗುತ್ತೆ. ಯಾರು ನೀರು ಹೆಚ್ಚಿಗೆ ಕುಡಿಯಲ್ವಲ್ಲ, ತುಂಬ ಸ್ವೆಟ್ಟಿಂಗ್ ಆಗೋದ್ರಿಂದ ಕಿಡ್ನಿ ಒಳಗೆ ಯೂರಿನ್ನು ಕ್ಲಿಯರ್ ಇರಲ್ಲ. ಒಂದು ಕಣದ ಮೇಲೆ ಇನ್ನೊಂದು, ಒಂದು ಕಣದ ಮೇಲೆ ಇನ್ನೊಂದು ಕೂತ್ಕೊಂಡು ಅಲ್ಟಿಮೇಟ್ಲಿ ಒಂದು ಸ್ಟೋನ್ ಆಗುತ್ತೆ. ಬೀರ್ ಕುಡಿದ್ರೆ, ಚಿಲ್ಡ್ ಬೀರ್ ಕುಡಿದ್ರೆ ಕಲ್ಲು ಕರಗೋಗುತ್ತಂತೆ, ಹೌದಾ? ನಿಮ್ಮ ರೀಸಸ್ ಜಾಸ್ತಿ ಆಗುತ್ತೆ. ಸೊ ಇದು ಕಲ್ಲು ಆಗೋದನ್ನು ಪ್ರಿವೆಂಟ್ ಮಾಡಲ್ಲ, ಆಗಿರೋ ಕಲ್ಲನ್ನು ಪಾಸ್ ಮಾಡುತ್ತೆ. ಅಂದರೆ ನೀರು ಕುಡೀರಿ, ದಿನಕ್ಕೆ 5 ಲೀಟ್ರ್ ನೀರು ಕುಡೀರಿ. ಸೊ ನೀರು ಕುಡಿಯೋದ್ರಿಂದ ವಾಶ್ ಔಟ್ ಆಗುತ್ತೆ. ನಮಸ್ಕಾರ. ಬೇಸಿಗೆ ಬಂತು, ಕಿಡ್ನಿಯಲ್ಲಿ ಕಲ್ಲಾಗುತ್ತಲ್ಲ ಡಾಕ್ಟ್ರೇ ಯಾಕೆ ಅಂತ ಭಾಳ ಜನ ನನ್ನ ಕೇಳ್ತಾರೆ. ನಾನು MBBS ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಆವಾಗಿನ ಟೆಂಪ್ರೇಚರ್ 46 ಡಿಗ್ರಿಗೆ ಹೋಗೋದು. ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ವಾರ್ಡ್ನೊಳಗೆ ಅಟ್ಲೀಸ್ಟ್ 5 ಜನ ಆದರೂ ಕಿಡ್ನಿ ಸ್ಟೋನ್ನವರು, ಯುರೇಟರ್ ಸ್ಟೋನ್ನವರು ಮಲಗಿರೋರು. ಈ ಕಲ್ಲುಗಳು ಮನುಷ್ಯನ ದೇಹದಲ್ಲಿ 5 ಕಡೆ ಆಗುತ್ತೆ, ನಿಮಗೆ ನೆನಪಿರಲಿ. ಕಾಮನೆಸ್ಟ್ ಕಿಡ್ನಿ ಒಳಗೆ ಹೆಂಗೆ ಬರುತ್ತೆ ಡಾಕ್ಟ್ರೇ? ಅಲ್ಲೇ ಉತ್ಪತ್ತಿ ಆಗುತ್ತೆ, ಕ್ರಿಸ್ಟಲೈಸೇಷನ್ ಅಂತೀವಿ. ಅದು ಬಿಟ್ಟರೆ ಪಿತ್ತಕೋಶದಲ್ಲಿ ಕಲ್ಲಾಗುತ್ತೆ. ಈ ಕಲ್ಲೇ ಬೇರೆ, ಆ ಕಲ್ಲೇ ಬೇರೆ, ಅದು ಕೊಲೆಸ್ಟ್ರಾಲ್ ಸ್ಟೋನ್ ಅಂತೀವಿ ನಾವು, ಪಿಗ್ಮೆಂಟ್ ಸ್ಟೋನ್ ಅಂತೀವಿ. ಅದು ಬಿಟ್ಟರೆ ಪ್ಯಾಂಕ್ರಿಯಾಸ್, ವೆರಿ ಇಂಪಾರ್ಟೆಂಟ್ ಆರ್ಗನ್. ನಿಮ್ಮ ಜಠರದ ಹಿಂದೆಗಡೆ ಬೆನ್ನಿಗೆ ಅಂಟಿಕೊಂಡಂತೆ ನಿಮ್ಮ ಪ್ಯಾಂಕ್ರಿಯಾಸ್ ಇರುತ್ತೆ, 150 ಗ್ರಾಮು. ಎಂಥ ಒಳ್ಳೆ ಆರ್ಗನ್ ಅಂದರೆ ಇದು. ನಿಮಗೆ ಸಕ್ಕರೆ ಕಾಯಿಲೆ ಬರಬಾರ್ದು ಅಂದರೆ ನಿಮ್ಮ ಪ್ಯಾಂಕ್ರಿಯಾಸು ಇನ್ಸುಲಿನ್ನ ಕರೆಕ್ಟಾಗಿ ಸೆಕ್ರೇಟ್ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಇರುತ್ತೆ. ನೀವು ತಿಂದ ಫ್ಯಾಟನ್ನು, ಏನಾದರೂ ಚರ್ಬಿ, ಮೊಸರು ಇಂಥವು ತಿಂದರೆ ಕೆನೆ ಮೊಸರನ್ನ ಕರಗಿಸ್ಕೋಬೇಕಾದ್ರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬೇಕು. ಅದರೊಳಗೂ ಕೂಡ ಸ್ಟೋನ್ ಆಗುತ್ತೆ. ಸೊ ನಿಮ್ಮ ಹೊಟ್ಟೆಯಲ್ಲಿ 3 ಕಡೆ ಹೇಳಿದೆ ನಾನು, ಕಿಡ್ನಿ, ಯುರೇಟರ್, ಬ್ಲಾಡರ್, ಇವು 3 ಯೂರಿನರಿ ಸಿಸ್ಟಮ್ ಅಂತೀವಿ ನಾವು. ಅದು ಬಿಟ್ಟರೆ ಪ್ರಾಸ್ಟೇಟ್ನೊಳಗೂ ಕಲ್ಲಾಗುತ್ತೆ. ಅದು ಬಿಟ್ಟರೆ ಯುರೆತ್ರ ಒಳಗೂ ಸ್ಟೋನ್ ಆಗುತ್ತೆ. ಅದಕ್ಕೆಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ, ಆಮೇಲೆ ಹೇಳ್ತೀನಿ. ಅದು ಬಿಟ್ಟರೆ ಪ್ಯಾಂಕ್ರಿಯಾಟಿಕ್ ಸ್ಟೋನು, ಗಾಲ್ ಸ್ಟೋನು ಭಾಳ ಕಾಮನೆಸ್ಟ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲು. ನಾನು ಲ್ಯಾಪ್ರೋಸ್ಕೋಪಿಕ್ ಗಾಲ್ ಬ್ಲಾಡರ್ ಸರ್ಜರಿ ಮಾಡ್ತೀನಿ ಭಾಳ ಸಾರಿ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು, ನಿಮ್ಮ ಸಲೈವರಿ ಗ್ಲ್ಯಾಂಡ್, ಇಲ್ಲಿ ಸಬ್ಮ್ಯಾಂಡಿಬುಲರ್ ಜ್ವಲ್ ಗ್ರಂಥಿ ಇರುತ್ತೆ, ಅದರ ಡಕ್ಟ್ ಬಂದು ನಿಮ್ಮ ನಾಲಿಗೆಯ ಪಕ್ಕ ಈ ಕಡೆಯಿಂದ ಓಪನ್ ಆಗುತ್ತೆ. ಒಂದೊಂದು ಸಾರಿ ಯಾಕೋ ನೋವಾಗುತ್ತೆ, ನೋಡಿದರೆ ಇಲ್ಲೊಂದು ಕಲ್ಲು ಬಂದು ಕೂತಿರುತ್ತೆ ಆ ಡಕ್ಟಲ್ಲಿ. ಇದು ಸಲೈವರಿ ಡಕ್ಟ್ ಕ್ಯಾಲ್ಕುಲಸ್ ಅಂತೀವಿ. ಸೊ ಇವಿಷ್ಟು ಕಡೆ ಆಗ್ತವೆ. ಇನ್ನೊಂದು ಆಶ್ಚರ್ಯ ಆಗುತ್ತೆ, ದಯವಿಟ್ಟು ತಿಳ್ಕೊಳ್ಳಿ. ನೀವು ಸ್ನಾನ ಮಾಡುವಾಗ ಅರ್ಧ ಜನ ನಿಮ್ಮ ಪ್ರೈವೇಟ್ ಪಾರ್ಟ್ನ ನೋಡ್ಕೊಳ್ಳೋಕ್ಕೂ ನಾಚಿಕೋತೀರಿ, ಮುಟ್ಕೊಳ್ಳೋಕ್ಕೂ ನಾಚಿಕೋತೀರಿ. ಅದೇ ಸಮಯದಲ್ಲಿ ನಿಮ್ಮ ಒಕ್ಕಳನ ನೀವು ಸರಿಯಾಗಿ ತೊಳೆಯೋದೇ ಇಲ್ಲ. ನಿಮ್ಮ ಒಕ್ಕಳದಲ್ಲಿ ನೀವು ಹಾಕ್ಕೊಳ್ಳೋ ಬನೀನ ದಾರದ ಚೂರು, ಬೆವರಿನ ಚೂರು, ಕೂದಲುಗಳು ಸೇರಿಕೊಂಡು ಇಷ್ಟಪ್ಪ ಕಲ್ಲು ನಿಮ್ಮ ಮಕ್ಕಳದಲ್ಲಿ ಕೂತಿರುತ್ತೆ. ಅಂಬೋ ಲಿತ್ ಅಂತೀವಿ. ಲಿತ್ ಅಂದರೆ ಸ್ಟೋನು, ಅಂಬೋ ಅಂದರೆ ಅಂಬಿಲಿಕಸ್ಸು. ಅದನ್ನು ತೆಗಿತೀವಿ ಎಷ್ಟೋ ಸಾರಿ. ದಯವಿಟ್ಟು ಇಂಥ ಸಮಯದಲ್ಲಿ ಈಗ ಯಾಕೆ ಈ ಸುದ್ದಿ ತೊಗೊಂಡೆ ಅಂದರೆ, ಬೇಸಿಗೆಯಲ್ಲಿ ಕಿಡ್ನಿ ಕಲ್ಲುಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಕಾರಣ ಏನು ಅಂದರೆ, ನಿಮ್ಮ ಯೂರಿನ್ನು ಎಳ್ನೀರು ಥರ ಇರಲ್ಲ, ಬಗ್ಗಡದ ಥರ ಇರುತ್ತೆ. ಯಾರು ನೀರು ಹೆಚ್ಚಿಗೆ ಕುಡಿಯಲ್ವಲ್ಲ, ತುಂಬ ಸ್ವೆಟ್ಟಿಂಗ್ ಆಗೋದ್ರಿಂದ ಕಿಡ್ನಿ ಒಳಗೆ ಯೂರಿನ್ನು ಕ್ಲಿಯರ್ ಇರಲ್ಲ. ಅಲ್ಲಿ ಕ್ರಿಸ್ಟಲ್ಸ್ ಇರ್ತವೆ, ಕ್ಯಾಲ್ಶಿಯಂ ಆಕ್ಸಲೇಟ್, ಕ್ಯಾಲ್ಶಿಯಂ ಫಾಸ್ಫೇಟ್, ಇವೆಲ್ಲ ಇರೋದ್ರಿಂದ ಅವು ಕ್ರಿಸ್ಟಲ್ ಆಗುತ್ತೆ. ಕ್ರಿಸ್ಟಲ್ ಅಂದರೆ ಸಣ್ಣ ಕಣ, ಒಂದು ಕಣದ ಮೇಲೆ ಇನ್ನೊಂದು, ಒಂದು ಕಣದ ಮೇಲೆ ಇನ್ನೊಂದು ಕೂತ್ಕೊಂಡು ಅಲ್ಟಿಮೇಟ್ಲಿ ಒಂದು ಸ್ಟೋನ್ ಆಗುತ್ತೆ. ಇವಾಗ ಭಾಳ ಜನ ಕೇಳೋದು ನಮಗೆ, ನಾಟಿ ಔಷಧ ಬಾಳೆ ದಿಂಡನ್ನು ರಸ ಮಾಡಿ ಕುಡಿದ್ರೆ ಹೋಗುತ್ತಂತೆ, ಹೌದಾ ಡಾಕ್ಟ್ರೇ? ಅದಕ್ಕಿಂತ ಮಜಾ ಅಂದರೆ, ಡಾಕ್ಟ್ರೇ ಬೀರ್ ಕುಡಿದ್ರೆ, ಚಿಲ್ಡ್ ಬೀರ್ ಕುಡಿದ್ರೆ ಕಲ್ಲು ಕರಗೋಗುತ್ತಂತೆ, ಹೌದಾ? ಬಟ್ ಇಷ್ಟೇ, ವೆರಿ ಸರಳ. ಬೀರಿಗೂ ಕಲ್ಲಿಗೂ ಒಂದು ಸಂಬಂಧ ಇದೆ. ಆ ಸಂಬಂಧ ಏನಂದರೆ, ನೀವು ಬೀರ್ ಕುಡಿದ್ರೆ, ಬೀರ್ ಈಸ್ ಎ ಡೈಯೂರೆಟಿಕ್ ಅಂತೀವಿ, ಅಂದರೆ ನಿಮ್ಮ ರೀಸಸ್ ಜಾಸ್ತಿ ಆಗುತ್ತೆ. ಸೊ ಇದು ಕಲ್ಲು ಆಗೋದನ್ನು ಪ್ರಿವೆಂಟ್ ಮಾಡಲ್ಲ, ಆಗಿರೋ ಕಲ್ಲನ್ನು ಪಾಸ್ ಮಾಡುತ್ತೆ. ಅಂದರೆ ಸಣ್ಣ ಸಣ್ಣ ಇನ್ನಾಗಿ ಶುರುವಾಗ್ತಾ ಇರುತ್ತೆ. ನೀವು ಬೀರ್ ಕುಡಿದ್ರೆ ಅದು ವಾಶ್ ಔಟ್ ಆಗುತ್ತೆ. ಹಂಗನ್ಕೊಂಡು ನೀವು ಯಾರು ಎಲ್ಲೂ ನನ್ನ ಬಗ್ಗೆ ಮಾತಾಡೋಂಗಿಲ್ಲ. ಆಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಬೀರ್ ಕುಡಿದ್ರೆ ಕಲ್ಲು ವಾಶ್ ಇಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ. ನೀರು ಕುಡೀರಿ, ದಿನಕ್ಕೆ 5 ಲೀಟ್ರ್ ನೀರು ಕುಡೀರಿ. ಸೊ ನೀರು ಕುಡಿಯೋದ್ರಿಂದ ವಾಶ್ ಔಟ್ ಆಗುತ್ತೆ. ಬೀರ್ ಅದ್ರ ಗುಣ ಏನಂದರೆ, ಫಾರ್ಮಕಾಲಜಿಕಲ್ ಕ್ವಾಲಿಟಿ ಆಫ್ ಎ ಬೀರ್, ಇಟ್ಸ್ ಎ ಡೈಯೂರೆಟಿಕ್. ಅಂದರೆ ಡೈಯೂರೆಸಿಸ್ ಅಂದರೆ ನಾವೇ ಗ್ಲೂಕೋಸ್ ಹಾಕಿ ಅದಕ್ಕೊಂದು ಇಂಜೆಕ್ಷನ್ ಹಾಕ್ತೀವಿ.
ಯೂರಿನ್ ಜಾಸ್ತಿ ಪ್ರೋಡಕ್ಟ್ ವಾಶ್ ಔಟ್ ಆಗುತ್ತೆ, ಕೋಡಿ ಹೋದಂಗೆ ಅಷ್ಟೇ. ಅದರಿಂದ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ, ಬೀರು ಕುಡಿಯೋದ್ರಿಂದ ನಿಮ್ಗೆ ಖುಷಿ ಆಗ್ಬೋದು, ಅಥವಾ ಬೀರಿಗೆ ಬೇರೆ ಸೈಡ್ ಎಫೆಕ್ಟ್ ಇರುತ್ತೆ. ಆದರೆ ಯಾರ್ದೋ ಮಾತು ಕೇಳಿ ಬೀರು ಕುಡಿದ್ರೆ ಕಿಡ್ನಿ ಕಲ್ಲು ವಾಶ್ ಔಟ್ ಆಗುತ್ತೆ ಅಂತ ಕುಡಿಯೋಕ್ಕೆ ಹೋಗಬೇಡಿ. ಅದು ಸ್ಪಷ್ಟತೆ, ವೈಜ್ಞಾನಿಕ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ.